ಸೊ ಇದ್ರ ಬೆನ್ನಲ್ಲೇ ದೆಹಲಿಯಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಮಂತ್ರಿಗಳಾಗಲಿ ಅಥವಾ ಶಾಸಕರಾಗಲಿ ದುಡ್ಡು ಹಂಚಿಲ್ಲ, ಯಾವೊಬ್ಬ ಮತದಾರರಿಗೂ ಕೂಡ ದುಡ್ಡು ಹಂಚಿಕೆ ಆಗಿಲ್ಲ ಅನ್ನುವಂಥದ್ದನ್ನ ಡಿ.ಕೆ. ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದಂತಹ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ವಾಲ್ಮೀಕಿ ನಿಗಮದಲ್ಲಿನ ಹಗರಣಕ್ಕೂ ಶಾಸಕರಿಗೂ ಸಂಸದರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ತಮ್ಮ ಶಾಸಕರನ್ನ ಸಂಸದರನ್ನ ಅವರ ಕುರಿತಾಗಿ ಮಾತಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಅವರ ಬಗ್ಗೆ ಸಮರ್ಥನೆಯನ್ನ ನೀಡಿದ್ದಾರೆ. ನಾನು ಟಿವಿಲಿ ನೋಡಿದೆ ಎಲ್ಲ ಶಾಸಕರ ಮೇಲೆ. ನನ್ನ ಪ್ರಕಾರ ಅವರು ಯಾವ ಇದಕ್ಕೂ ಸಂಬಂಧ ಇಲ್ಲ. ಯಾರೋ ಪಿ ಅಥವಾ ಏನೋ ಚೀಟಿ ಬರ್ಕೊಂಡಿದ್ದ ಅಂತ ಹೇಳಿ ಮಾಧ್ಯಮದಲ್ಲಿ ಬಂದಿತ್ತು. ನಮ್ಮ ಮಂತ್ರಿಗಳಾಗಲಿ ನಮ್ಮ ಶಾಸಕರಾಗಲಿ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ. ಯಾವ ವೋಟರ್ಸ್ಗೂ ದುಡ್ಡು ಹಂಚಿಲ್ಲ. ಅವ್ರು ಯಾವ ಎಲೆಕ್ಷನಲ್ಲಿ ಯಾವ ಹಣನೂ ಉಪಯೋಗಿಸಿಲ್ಲ. ಏನು ಆ ದುಡ್ಡು ಮಿಸ್ಯೂಸ್ ಯಾರೋ ಅಧಿಕಾರಿಗಳು ಮಾಡಿದರು, ಅದನ್ನು 90% ರಿಕವರಿ ಮಾಡಿದ್ದಾರೆ ಅಂಥೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು. ಸೊ ನಮ್ಮ ಶಾಸಕರಿಗೂ ಇದಕ್ಕೂ ಈ ಒಂದು ಎಸ್ ಟಿ ವಾಲ್ಮೀಕಿ ಇದಕ್ಕೂ ಯಾವ ಥರದ ಸಂಬಂಧನೂ ಇಲ್ಲ. ನಮ್ಮ MP ಗೂ ಸಂಬಂಧ ಇಲ್ಲ, ನಮ್ಮ MLA ಗೂ ಸಂಬಂಧ ಇಲ್ಲ. ಇನ್ನು ಮಾಜಿ ಸಚಿವ ನಾಗೇಂದ್ರ ಅವರ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಬೆಂಗಳೂರಷ್ಟೇ ಅಲ್ಲ, ಬಳ್ಳಾರಿಯ ನಿವಾಸಗಳಲ್ಲೂ ಕೂಡ ಶೋಧವನ್ನ ನಡೆಸಲಾಗ್ತಾ ಇದೆ. ಶಾಸಕರ ಭವನದ ನಾಗೇಂದ್ರ ಅವರ ಕೊಠಡಿಯಲ್ಲಿ ತಲಾಶ್ ಮುಂದುವರೆದಿದೆ. ದಾಳಿ ವೇಳೆ ಸಾಕಷ್ಟು ಫೈಲ್ಸ್, ಸಾಕಷ್ಟು ದಾಖಲೆಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ದಾಖಲೆಗಳ ಪರಿಶೀಲನೆಯನ್ನ ಇಡಿ ತಂಡ ನಡೆಸ್ತಾ ಇದೆ. ಅವರ ಸಚಿವಗಿರಿ ಹೋಗಿದ್ದು ಇದೇ ಪ್ರಕರಣದಲ್ಲಿ. ಇಡಿ ತಂಡಕ್ಕೆ ಕೇಂದ್ರ ಭದ್ರತಾ ಪಡೆಗಳಿಂದ ಭದ್ರತೆಯನ್ನು ಒದಗಿಸಲಾಗಿದೆ. ಪೊಲೀಸರ ಭೇಟಿಗೆ ಅನುಮತಿಗೆ ನಿರಾಕರಣೆ ಮಾಡಲಾಗಿದೆ. ಜೊತೆಗೆ ಮಾಧ್ಯಮಕ್ಕೂ ಕೂಡ ಅಲ್ಲಿ ಶಾಸಕರ ಭವನದ ಬಳಿ ಬರೋದಕ್ಕೆ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು. ಬೆಳಗಿನಿಂದಲೂ ಕೂಡ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. 187 ಕೋಟಿ ಅವ್ಯವಹಾರದ ಪ್ರಕರಣ ಏನಿದೆ, ನಿಗಮದ ಅಭಿವೃದ್ಧಿಗೆ ಬಳಕೆಯಾಗಬೇಕಾಗಿದ್ದಂತಹ ಹಣವನ್ನ ಹಂಚಿಕೆ ಮಾಡಿದ್ದಾರೆ, ಅದನ್ನ ಚುನಾವಣಾ ವೇಳೆಯಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ನಾಗೇಂದ್ರ ಅವರು ಸೇರಿದಂತೆ ಈ ಪ್ರಕರಣದಲ್ಲಿರುವಂತಹ ಆರೋಪಿಗಳ ಮೇಲೆ ಕೇಳಿಬಂದಿರುವಂಥದ್ದು. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ಳಂಬೆಳಗ್ಗೆ ಇಡಿ ಶಾಕ್ ಕೊಡ್ತು, ದಾಳಿ ನಡೆಸಿದೆ. ನಾಗೇಂದ್ರ ಅವರ ಶಾಸಕರ ಭವನದ ಕಚೇರಿ ಜೊತೆಗೆ ಅವರ ನಿವಾಸ ಎರಡೂ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯ. ಆ ವೇಳೆ ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಇದೆ.